ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರಸಿದ್ಧ ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನು, ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋದು ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತಿ. ಯಾಕಂತಂದ್ರೆ ಈಗ ಈ ಒಂದು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳಿದಾವಲ್ಲ, ಇವು SSC ಆಗಿರ್ಬೋದು, ಅದೇ ರೀತಿಯಾಗಿ RRB ಆಗಿರ್ಬೋದು, ಅದೇ ರೀತಿಯಾಗಿ KE ಎಕ್ಸಾಮ್ಗಳು ಇರ್ತಾವಲ್ಲ, KE ಎಕ್ಸಾಮ್ಗಳು, ಕರ್ನಾಟಕದ ಎಕ್ಸಾಮ್ಗಳು ಇರ್ತಾವಲ್ಲ, ಆ ಒಂದು ಕರ್ನಾಟಕದ ಎಕ್ಸಾಮ್ಗಳಿಗೆ, CET ಎಕ್ಸಾಮ್ಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡಿತಕ್ಕಂಥ ಒಂದು ವಿಷಯ ಈ ಒಂದು ಪ್ರಸಿದ್ಧ ವ್ಯಕ್ತಿಗಳ ಒಂದು ಹೇಳಿಕೆಗಳು ಅನ್ನುವಂಥದ್ದು ಕಂಡುಬರ್ತದೆ. ಯಾಕಂತಂತಂದ್ರೆ ಆ ಒಂದು ವ್ಯಕ್ತಿಗಳು ಇವು ಏನಾಗ್ತೈತಿ, ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಭಾಳ ಪ್ರಾಮುಖ್ಯತೆಯನ್ನು ಪಡಿತಕ್ಕಂಥ ಒಂದು ವಿಷಯ ಅಂತಂದು ಹೇಳ್ಬೋದು. ಈ ಒಂದು ವಿಷಯವನ್ನು ಇದನ್ನು ಕೇಳ್ತಕ್ಕಂಥ ಒಂದು ಸಂದರ್ಭ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಎಕ್ಸಾಮ್ಗಳಲ್ಲಿ. ಹಾಗಾಗಿ ಈ ಒಂದು ಪಾರ್ಟನ್ನು, ಪ್ರಸಿದ್ಧ ವ್ಯಕ್ತಿಗಳ ಒಂದು ಹೇಳಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ಟಾರ್ಟ್ ಮಾಡೋಣ ಬರೀ. ಈಗ ಮೊದಲನೇ ಹೇಳಿಕೆ ನೋಡ್ಬೋದಿಲ್ಲಿ, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್ ಅಂತಂದು ಮೊದಲನೇ ಹೇಳಿಕೆಯನ್ನು ಕೊಟ್ಟವರು ಯಾರೂಪ ಅಂತಂದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಹೋದ್ರೆ ಹೇಳ್ತೇನೆ ನಾನು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬರಲ್ಲ, ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಜೈ ಜವಾನ್ ಮತ್ತು ಜೈ ಕಿಸಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು, ಈ ಒಂದು ಹೇಳಿಕೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಡ್ತಾರೆ ಅಂತ ನಿಮಗೆ ಈಗ ಗೊತ್ತಾಯಿತು. ಅದೇ ರೀತಿಯಾಗಿ ಜೈ ಜವಾನ್ ಜೈ ಕಿಸಾನ್ ಅಂತಂದು ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಇದಕ್ಕೆ ಇನ್ನೂ ಒಂದು ಹೇಳಿಕೆಯನ್ನು ಕೂಡಿಸ್ತಾರೆ. ಏನಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಅಂತಂತಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡಿಸ್ತಾರೋ. ಇದ್ರ ಜೊತೆಯಲ್ಲಿ ಏನಾದರೂ ಜೈ ವಿಜ್ಞಾನ್ ಅಂತ ಅಂದ್ಬಿಟ್ಟು ಏನಾದರೂ ಬಂದರೆ ಅದನ್ನ ಅಟಲ್ ಬಿಹಾರಿ ವಾಜಪೇಯಿ ಅಂತಂದು ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಬರೀ ಜೈ ಜವಾನ್ ಜೈ ಕಿಸಾನ್ ಅಂತ ಬಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ನಮಗೆ ಗೊತ್ತಾಗ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ದಿಲ್ಲಿ ಚಲೋ, ಈ ಒಂದು ದಿಲ್ಲಿ ಚಲೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಗೊತ್ತಿಲ್ಲದೆ ಹೋದರೆ ಹೇಳ್ತೇನೆ ಅಂತಂದು ಹೇಳಿದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕ್ಲಾಸ್ ಮುಗಿದಿಂದ ಕೊನೆಗೆ ಒಂದು 10 ಪ್ರಶ್ನೆಗಳನ್ನು ನಿಮಗಂತಂದು ಕೊಡ್ತೇನೆ ನಾನು. ಆ ಒಂದು 10 ಪ್ರಶ್ನೆಗಳಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಹೇಳ್ತೇನಲ್ಲ ಅದೇ ಹೇಳಿಕೆಗಳಿರ್ತಾವೆ. ಆ ಹೇಳಿಕೆಗಳನ್ನು ಹೇಳಿದವ್ರು ಯಾರು ಅಂತಂದ್ರೆ ನೀವು ಆನ್ಸರ್ ಮಾಡ್ಬೇಕಿತ್ತು ಅಷ್ಟೇ. ಹೇಳಿಕೆಗಳನ್ನು ಹೇಳಿದವ್ರು ಯಾರು ಅಂತಂದ್ರೆ ಅದ್ರೂ ಬರೋಂಗಿಲ್ಲ. ಈಗ ನಾನು ಹೇಳ್ತೇನೆ ಹೇಳಿಕೆಗಳು ಯಾರು ಹೇಳ್ಯಾರ ಅಂತಂದ್ರೆ ಅದನ್ನು ನೀವು ನೆನ್ಬಿಟ್ಕೊಂಡ್ಬಿಟ್ಟು ಆಮೇಲೆ ಆನ್ಸರ್ ಮಾಡ್ಬೇಕಾಗ್ತೈತಿ. ಮೊದಲಿಗೆ ಈ ಒಂದು ಹೇಳಿಕೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊರಿ, ಆಮ್ಯಾಗ ಅದನ್ನ ಆನ್ಸರ್ ಮಾಡೋದಕ್ಕೆ ಭಾಳ ಈಸಿ ಆಗ್ತೈತಿ. ಈಗ ದಿಲ್ಲಿ ಚಲೋ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿದವ್ರು ಯಾರಪ್ಪ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ಯಾರಿಲ್ಲ. ನೋಡ್ರಿ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ದಿಲ್ಲಿ ಚಲೋ ಅನ್ನುವಂಥ ಒಂದು ಹೇಳಿಕೆಯನ್ನು ಇಲ್ಲದರಲ್ಲ ಇವರು ಸುಭಾಷ್ ಚಂದ್ರ ಬೋಸ್ ಅವರು ಇವರು ಏನು ಮಾಡ್ತಾರೋ ದಿಲ್ಲಿ ಚಲೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೋ ಸುಭಾಷ್ ಚಂದ್ರ ಬೋಸ್ ಅವರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಜೈ ವಿಜ್ಞಾನ್, ಆಗಲೇ ನಿಮಗೆ ಹೇಳಿದೆ ನಾನು ಜೈ ಜವಾನ್ ಜೈ ಕಿಸಾನ್ ಅಂತ ಅಂದ್ಬಿಟ್ಟು. ಜೈ ಜವಾನ್ ಮತ್ತು ಜೈ ಕಿಸಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟರು ಅನ್ನೋದನ್ನು ನಾವು ಹಿಂದಿನ ವಿಡಿಯೋ ಒಳಗೆ ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಈಗ ಬಂತು ನೋಡ್ರಿ ಜೈ ವಿಜ್ಞಾನ್ ಅಂತಂದು. ನಿಮಗೆ ಆವಾಗಲೇ ಹೇಳಿದೆ ನಾನು, ಅದೇ ಒಂದು ಫಸ್ಟ್ ಕ್ವಶನ್ ಒಳಗೆ ಇದೆ ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಅಟಲ್ ಬಿಹಾರಿ ವಾಜಪೇಯಿ ಅಂತಂದ. ಈಗ ಅವರು ಹೇಳಿದಾರೋ ಇಲ್ಲೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು. ಈಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವರೇ ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅಂತಂತಂದ್ರೆ ಇಲ್ಲದರಲ್ಲ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡಿದಪ್ಪ ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೊಟ್ಟಿರ್ತಕ್ಕಂಥ ಜೈ ವಿಜ್ಞಾನ್ ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡಿಸ್ತಾರೆ ಇವರು. ಜೈ ವಿಜ್ಞಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲೇ ಹೇಳಿರ್ತಕ್ಕಂಥ ಜೈ ಜವಾನ್ ಮತ್ತು ಜೈ ಕಿಸಾನ್ ಅನ್ನುವಂಥ ಒಂದು ಹೇಳಿಕೆಗೆ ಕೂಡಿಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅಂತಂದವರು ಬಾಲ್ ಗಂಗಾಧರ್ ತಿಲಕ್ ಅವರು. ಬಾಲ್ ಗಂಗಾಧರ್ ತಿಲಕ್ ಅವ್ರ ಫೋಟೋ ನೋಡ್ರಿ ಇಲ್ಲಿ. ಬಾಲ್ ಗಂಗಾಧರ್ ತಿಲಕ್ ಅವರು ಇವರು ಇಲ್ಲದಾರಲ್ಲ ಇವರು ಬಾಲ್ ಗಂಗಾಧರ್ ತಿಲಕ್ ಅವರು ಇವರು. ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಬಾಲ್ ಗಂಗಾಧರ್ ತಿಲಕ್ ಅವರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೇರಾ ಭಾರತ್ ಮಹಾನ್, ಈ ಒಂದು ಮೇರಾ ಭಾರತ್ ಮಹಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಮೇರಾ ಭಾರತ್ ಮಹಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ರಾಜೀವ್ ಗಾಂಧಿಯವರು.
ಇಲ್ಲಿ ನೋಡ್ಬೋದು ರಾಜೀವ್ ಗಾಂಧಿ ಅವರು ಅಂದ್ರೆ ಇವರು ನಮ್ಮ ಹಳೆಯ ಪ್ರಧಾನಮಂತ್ರಿ. ರಾಜೀವ್ ಗಾಂಧಿ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಹೇಳಿಕೆಯನ್ನು ಮೇರಾ ಭಾರತ್ ಮಹಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಯಾವ ಒಂದು ಹೇಳಿಕೆ ಇದೆ ನೋಡೋಣ. ಮುಂದಿನ ಹೇಳಿಕೆಯನ್ನು ನೋಡ್ಬೋದು ಇಲ್ಲಿ, ಭಾರತೀಯರಿಗಾಗಿ. ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಭಾರತೀಯರಿಗಾಗಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ದಯಾನಂದ್ ಸರಸ್ವತಿ ಅವರು. ಇಲ್ಲದಾರ ನೋಡ್ರಿ ಫೋಟೋ, ಈ ಫೋಟೋದಾಗಿರುವಂಥವ್ರು ದಯಾನಂದ್ ಸರಸ್ವತಿ ಅವರು. ಇವರು ದಯಾನಂದ್ ಸರಸ್ವತಿ ಅವರು ಏನು ಮಾಡ್ತಾರೆ, ಭಾರತೀಯರಿಗಾಗಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಹೇಳಿಕೆ ಗರೀಬಿ ಹಟಾವೋ. ಈ ಒಂದು ಗರೀಬಿ ಹಟಾವೋವನ್ನು ಹೇಳಿದವರು ಯಾರಪ್ಪ ಅಂತಂತಂದ್ರೆ ಇಂದಿರಾ ಗಾಂಧಿಯವರು ಈ ಒಂದು ಗರೀಬಿ ಹಟಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಇಲ್ಲಿ ಬಂದು ನೋಡ್ರಿ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು ಗರೀಬಿ ಹಟಾವೋ ಅಂತನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಹೇಳಿಕೆಯನ್ನು ಕೊಡೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಭಾರತದೊಳಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗರೀಬಿ ಅಂತಂದ್ರೆ ಬಡತನ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತೈತಿ. ಹಾಗಾಗಿ ಬಡತನವನ್ನು ತೆಗೆದು ಹಾಕಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡ್ಬಿಟ್ಟ ಗರೀಬಿ ಹಟಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಇಂದಿರಾ ಗಾಂಧಿಯವರು ಕೊಡ್ತಾರೆ. ಗರೀಬಿ ಹಟಾವೋ ಅನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟಿರ್ತಕ್ಕಂಥ ಈ ಇಂದಿರಾ ಗಾಂಧಿಯವರಿಗಿನ ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ವಾಕ್ಯವೂ ಸಹ ಬರ್ತೈತಿ. ಆ ವಾಕ್ಯವನ್ನು ಯಾರು ಕೊಟ್ಟರು ಅನ್ನುವಂಥದ್ದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮುಂದಿನ ಒಂದು ವಾಕ್ಯವನ್ನು ನೋಡೋಣಂತ ಹೇಳಿಕೆಯನ್ನು ಯಾರು ಹೇಳಿಕೆಯನ್ನು ಕೊಟ್ಟಾರ ಅಂತಂದ ಆರಾಮ್ ಹರಾಮ್ ಹೇ. ಈ ಒಂದು ಆರಾಮ್ ಅನ್ನುವಂಥದ್ದು ಹರಾಮ್ ಅಂತ ಕೆಟ್ಟದ್ದಂತ ಹೇಳ್ಬಿಟ್ಟು ಯಾರು ಈ ಒಂದು ಹೇಳಿಕೆಯನ್ನು ಕೊಟ್ಟಾರ ಅಂತಂದು ನೋಡೋದಾದ್ರೆ ನಾವು ಜವಾಹರ್ಲಾಲ್ ನೆಹರು ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆರಾಮ್ ಹರಾಮ್ ಹೇ ಅನ್ನುವಂಥ ಒಂದು ಹೇಳಿಕೆಯನ್ನು ನೋಡ್ಬೋದು. ಇಲ್ಲಿ ಆರಾಮ್ ಹರಾಮ್ ಹೇ ಅನ್ನುವಂಥ ಒಂದು ಹೇಳಿಕೆಯನ್ನು ಜವಾಹರ್ಲಾಲ್ ನೆಹರು ಅವರು ಇವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಹೇಳಿಕೆ ವೇದಗಳಿಗೆ ಹಿಂದಿರುಗಿ. ಈ ಒಂದು ವೇದಗಳಿಗೆ ಹಿಂತಿರುಗಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀವು ಪಟ್ನ ನೆನಪಾಗಿರ್ಬೋದು ನಿಮಗೂ. ವೇದಗಳಿಗೆ ಹಿಂದಿರುಗಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತಂದ್ರೆ ದಯಾನಂದ ಸರಸ್ವತಿ ಅಂತಂತಂದು. ಆಗಲ್ಲಿ ನಾವು ಹಿಂದಿನ ನೋಡಿದ್ವಿ ದಯಾನಂದ ಸರಸ್ವತಿ ಅವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಭಾರತೀಯರಿಗಾಗಿ ಅನ್ನುವಂಥ ಒಂದು ಹೇಳಿಕೆಯನ್ನು ಸಹ ಇವರೊಂದು ದಯಾನಂದ ಸರಸ್ವತಿಯವರು ಕೊಡ್ತಾರೆ. ದಯಾನಂದ ಸರಸ್ವತಿಯವರು ಇವರು ನೋಡ್ರಿ, ದಯಾನಂದ ಸರಸ್ವತಿಯವರು ಸಹ ಹಲವಾರು ರೀತಿಯ ಹೇಳಿಕೆಗಳನ್ನು ಕೊಟ್ಟರೆ. ಇನ್ನೊಂದಿಷ್ಟು ಹೇಳಿಕೆಗಳನ್ನು ಅವನ್ನು ನೋಡೋಣ ಅಂತ. ಈ ಒಂದು ಹೇಳಿಕೆ ವೇದಗಳಿಗೆ ಹಿಂದಿರುಗಿ ಅನ್ನುವಂಥ ಒಂದು ಹೇಳಿಕೆ ಐತಲ್ಲ, ಇದು ಭಾಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ದಯಾನಂದ ಸರಸ್ವತಿಯವರ ಒಂದು ಹೇಳಿಕೆ ಅಂತಂದು ಹೇಳ್ಬೋದು. ಇದಕ್ಕೆ ಮುಂದಿನ ಹೇಳಿಕೆಯನ್ನು ನೋಡೋಣ. ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಅಂತಂದ್ಬಿಟ್ಟು ಹೇಳಿದವರು ಯಾರು? ಸತ್ಯ ಮತ್ತು ಅಹಿಂಸೆ ಅನ್ನುವಂಥ ಒಂದು ಪದ ಬಂತಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಯಾರು ಅಂತಂತಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಅನ್ನುವಂಥ ಒಂದು ವಾಕ್ಯವನ್ನು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಮಹಾತ್ಮ ಗಾಂಧೀಜಿಯವರು ಭಾರತದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಒಂದು ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲದಾರ ನೋಡ್ರಿ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತವನ್ನು ಕೊಡ್ರಿ, ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿರ್ತಾರೆ. ಈ ಒಂದು ಹೇಳಿಕೆಯನ್ನು ತುಂಬ ಜನ ಗೊತ್ತಾಗಿರ್ಬೋದು. ಈ ಒಂದು ಹೇಳಿಕೆಯನ್ನು ಇವರು ಕೊಟ್ಟರು ಅಂತಂದ್ರೆ ಯಾಕಂತಂದ್ರೆ ಅದು ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ಹೇಳಿಕೆ ಅಂತಂದು ಹೇಳ್ಬೋದು ಈ ಒಂದು ಹೇಳಿಕೆಯನ್ನು. ಮುಂದಿನ ಒಂದು ಹೇಳಿಕೆಯನ್ನು ನೋಡೋಣ. ಇನ್ಕ್ವಿಲಾಬ್ ಜಿಂದಾಬಾದ್. ಈ ಒಂದು ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತ ನೋಡೋದಾದ್ರೆ ಇದು ಪಟ್ನ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ಲರಿಗೂ. ಯಾಕಂತಂದ್ರೆ ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂಥ ಒಂದು ಹೇಳಿಕೆಯನ್ನು ನಾವೆಲ್ಲ ಹೇಳ್ತಕ್ಕಂಥ ಒಂದು ಹೇಳಿಕೆ ಆಗಿತ್ತು. ಇದು ಭಗತ್ ಸಿಂಗ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ. ಭಗತ್ ಸಿಂಗ್ ಅವ್ರು ನೋಡ್ಬೋದು ಇಲ್ಲಿ ಹೆಂಗದಾರ ಅವ್ರು ಸಣ್ಣ ವಯಸ್ಸಿನೊಳಗನ 23 ವಯಸ್ಸಿನೊಳಗನ ಅವ್ರಿಗೆ ನೇಣಾಗ್ತೈತಿ ಬ್ರಿಟಿಷರಿಂದ. ಅದೊಂದು ದುಃಖಭರಿತವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದು ಹೇಳ್ಬೋದು. ಈಗ ನೆಕ್ಸ್ಟ್ ಹೇಳಿಕೆಯನ್ನು ನೋಡೋಣ. ಮುಂದಿನ ಹೇಳಿಕೆಯನ್ನು ಯೋಜಿಸಿರಿ ಇಲ್ಲವೇ ಹಾಳಾಗುತ್ತೇವೆ ಅಂತಂದ್ಬಿಟ್ಟು ಕೊಟ್ಟಿದ್ದಾರೆ. ಯೋಜಿಸಿರಿ ಇಲ್ಲವೇ ಹಾಳಾಗುತ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಯಾರು ಕೊಟ್ಟರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತೈತಿ. ಯಾಕಂತಂದ್ರೆ ಕರ್ನಾಟಕದ
ಒಬ್ಬರ ಇಂಜಿನಿಯರ್ ಅಂತಂದು ಹೇಳ್ಬೋದು. ಇವ್ರನ್ನ ಕರ್ನಾಟಕದ ಫೇಮಸ್ ಇಂಜಿನಿಯರ್ ಇವರು. ಇವ್ರ ಹೆಸರು ಏನಪ್ಪ ಅಂತಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಇವ್ರು ಏನು ಮಾಡ್ತಾರೋ ಅಂತಂದರೆ ಯೋಜಿಸಿರಿ, ಯೋಜನೆಗಳನ್ನು ಹಾಕ್ರಿ, ಇಲ್ಲ ಅಂತಂದ್ರೆ ಹಾಳಾಗುತ್ತೇವೆ ಅಂತನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡ್ಬಿಟ್ಟ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾವು ಕಾಣ್ಬೋದು. ಮುಂದಿನ ಹೇಳಿಕೆಯನ್ನು ನೋಡೋಣ. ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ. ಈ ಒಂದು ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ನೋಡಿದಾದ್ರೆ ನಾವು ರಮಾನಂದರು. ದೇವರು ಒಬ್ಬನೇ, ಆತನೇ ಎಲ್ಲರ ತಂದೆ ಅನ್ನುವಂಥ ಒಂದು ಹೇಳಿಕೆಯನ್ನು ರಮಾನಂದರು ಕೊಡ್ತಾರೆ. ಈಗ ನೆಕ್ಸ್ಟ್ ಹೇಳಿಕೆಯನ್ನು ನೋಡೋಣ. ಈ ಒಂದು ಹೇಳಿಕೆಯನ್ನು ಕೂಡ ಬಹಳ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು. ಈ ಒಂದು ಹೇಳಿಕೆಯನ್ನು ಕಾಯಕವೇ ಕೈಲಾಸ, ನಮ್ಮ ಬಸವಣ್ಣನವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಇದು. ಬಸವಣ್ಣನವರು ಬಂದು ನೋಡ್ರಿ ಇಲ್ಲಿ, ಕಾಯಕವೇ ಕೈಲಾಸ, ನೀವು ಮಾಡ್ತಕ್ಕಂಥ ಒಂದು ಕೆಲಸದೊಳಗನ ಕೈಲಾಸ ಐತಿ ಅನ್ನುವಂಥ ಒಂದು ಭಾಷಣವನ್ನು, ಅನ್ನುವಂಥ ಒಂದು ನಿಲುವನ್ನು ಹೊಂದಿರತಕ್ಕಂಥ ಒಂದು ವಾಕ್ಯ ಈ ಒಂದು ಹೇಳಿಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಇಲ್ಲಿ ಬಸವಣ್ಣನವರು ಹೇಳಿರ್ತಕ್ಕಂಥ ಒಂದು ಹೇಳಿಕೆ ಇದು, ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಹೇಳಿಕೆ. ನೆಕ್ಸ್ಟ್ ಹೇಳಿಕೆಯನ್ನು ನೋಡೋಣ. ಮುಂದಿನ ಹೇಳಿಕೆಯನ್ನು ನೋಡ್ಬೋದು. ಇಲ್ಲಿ ರಾಮ ರಹೀಮ ಬೇರೆ ಎಲ್ಲ ಒಬ್ಬರೇ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಮ ರಹೀಮ ಒಬ್ಬನೇ ಅಂತನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅಂತ ನೋಡಿದವರು ನಾವು ಕಬೀರದಾಸರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕಬೀರದಾಸರಲ್ಲ, ಇವರು ಕಬೀರದಾಸರು ರಾಮ ಮತ್ತು ರಹೀಮ ಬೇರೆ ಎಲ್ಲ ಒಬ್ಬರೇ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ಕಬೀರದಾಸರು. ಮುಂದಿನ ಹೇಳಿಕೆಯನ್ನು ನೋಡೋಣ. ಜೈ ಹಿಂದ್. ಈ ಒಂದು ಜೈ ಹಿಂದ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅನ್ನೋದನ್ನು ನೋಡಿದವರು ನಾವು ಮೊದಲಿಗೆ ಮೇಲ್ಗಡೆ ನೋಡಿದ್ರಲ್ಲ ನೀವು, ಮೊದಲಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ, ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ಅದೇ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಡೆಲ್ಲಿ ಚಲೋ ಅನ್ನುವಂಥ ಒಂದು 2 ಹೇಳಿಕೆಗಳನ್ನು ಮೇಲೆ ನೋಡಿದ್ವಿ ನಾವು. ಅದೇ ರೀತಿಯಾಗಿ ಈ ಒಂದು ಹೇಳಿಕೆಯನ್ನು ಕೂಡ ಅವರೇ ಸುಭಾಷ್ ಚಂದ್ರ ಬೋಸ್ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ಜೈ ಹಿಂದ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಸುಭಾಷ್ ಚಂದ್ರ ಬೋಸ್ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇದು, ಜೈ ಹಿಂದ್ ಅನ್ನುವಂಥ ಒಂದು ಹೇಳಿಕೆ. ಮುಂದಿನ ಒಂದು ಹೇಳಿಕೆಯನ್ನು ನೋಡೋಣ. ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟವರು ಸೈಮನ್ ಆಯೋಗ ನಮ್ಮ ಒಂದು ಭಾರತಕ್ಕೆ ಬಂದಿರುತ್ತಲ್ಲ, ಈಗ ಕ್ಯಾಬಿನೆಟ್ ಆಯೋಗವನ್ನು ರಚನೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡ್ಬಿಟ್ಟು ಬಂದಿರ್ತೈತಿ. ಯಾಕೆ ಸೈಮನ್ ಗೋ ಬ್ಯಾಕ್ ಅಂತ ಕಳಿಸ್ತಾನ ಅನ್ನುವಂಥ ಒಂದು ವಿಷಯ ನಿಮಗೆ ಗೊತ್ತಾಗಬೇಕಪ್ಪ ಅನ್ನಂಗಿದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ ನಾನು. ಕ್ಯಾಬಿನೆಟ್ ಆಯೋಗ ರಚನೆ ಆದ ನಂತರದಲ್ಲಿ, ಕ್ಯಾಬಿನೆಟ್ ಮಿಷನ್ ರಚನೆ ಆಗಿದ ಮ್ಯಾಗ ನಮ್ಮ ಭಾರತಕ್ಕೆ ಒಂದು ಸ್ವಾತಂತ್ರ್ಯ ಸಿಗುವಂಥ ಒಂದು ನಿಲುವು ಸಿಗ್ತೈತಿ. ಆವಾಗ 1946 ಈ ಒಂದು ಕೆಲಸ ನಡೀತೈತಿ. ಅಂಥ ಒಂದು ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟವರು ಯಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಅವರು. ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಸೈಮನ್ ಗೋ ಬ್ಯಾಕ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ತೆರಿಗೆ ಕಟ್ಟಬೇಡಿ. ಈ ಒಂದು ತೆರಿಗೆ ಕಟ್ಟಬೇಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅನ್ನೋದನ್ನು ನೋಡೋದಾದ್ರೆ ನಾವು, ತೆರಿಗೆ ಕಟ್ಟಬೇಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ತೆರಿಗೆ ಕಟ್ಟಬೇಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ಮಾಡು ಇಲ್ಲವೇ ಮಡಿ. ಈ ಒಂದು ಹೇಳಿಕೆಯೂ ಸಹ ಅತ್ಯಂತ ಜನಪ್ರಿಯವಾಗಿರತಕ್ಕಂಥ ಒಂದು ಹೇಳಿಕೆ ಅಂತ ಯಾವುದು. ಈ ಒಂದು ಹೇಳಿಕೆ ಕೊಟ್ಟವರು ಸಹ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೇಳಿಕೆಯನ್ನು ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ಮುಂದಿನ ಹೇಳಿಕೆ ನೋಡ್ಬೋದಿಲ್ಲಿ ಸತ್ಯಮೇವ ಜಯತೆ. ಈ ಒಂದು ಸತ್ಯಮೇವ ಜಯತೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅನ್ನೋದನ್ನು ನೋಡೋದಾದ್ರೆ ನಾವು ಮದನ್ ಮೋಹನ್ ಮಾಳವೀಯ ಅನ್ನುವಂಥವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮದನ್ ಮೋಹನ್ ಮಾಳವೀಯ ಇವ್ರು ನೋಡ್ರಿ, ಮದನ್ ಮೋಹನ್ ಮಾಳವೀಯ ಅಂತಂದ್ರೆ ಮದನ್ ಮೋಹನ್ ಮಾಳವೀಯ ಅನ್ನುವಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡುವುದನ್ನು ನಾವು ಕಾಣ್ತೇವೆ. ಸತ್ಯಮೇವ ಜಯತೆ ಅನ್ನುವಂಥ ಒಂದು ಹೇಳಿಕೆಯನ್ನು. ಮುಂದಿನ ಹೇಳಿಕೆಯನ್ನು ನೋಡೋಣ. ಹಿಂದಿ ಚೀನಿ ಬಾಯಿ. ಈ ಒಂದು ಹಿಂದಿ ಚೀನಿ ಬಾಯಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತಂದು ನೋಡೋದಾದ್ರೆ ನಾವು ಜವಾಹರ್ಲಾಲ್ ನೆಹರು ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಹಿಂದಿ ಮತ್ತು ಚೀನಿ. ಹಿಂದಿ ಚೀನಿ ಅಂತಂತಂದ್ರೆ ಏನಂತಂದ್ರೆ ಚೀನಾದವರು ಮತ್ತು ಭಾರತೀಯರು ಬಾಯಿ ಬಂಧುಗಳು ಅನ್ನುವಂಥ ಒಂದು ಹೇಳಿಕೆಯನ್ನು ಜವಾಹರ್ಲಾಲ್ ನೆಹರು ಅವರು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ಮಾಮಾತಿ ಮನುಷ್ಯ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು
ಒಬ್ಬರು ಮಹಿಳೆ ಅದಾರು, ರಾಜಕಾರಣಿ ಅದಾರು, ಯಾರಂತ ಗೆಸ್ ಮಾಡಿ ನೋಡೋಣ. ಮಾತಿ ಮನುಷ್ಯ ಅನ್ನುವಂಥ ಒಂದು ಹೇಳಿಕೊಡೋಕೆಯನ್ನು ಕೊಟ್ಟರು ಮಮತಾ ಬ್ಯಾನರ್ಜಿಯವರು. ಇಲ್ಲದಾರ ನೋಡ್ರಿ ಮಮತಾ ಬ್ಯಾನರ್ಜಿಯವರು, ಇಲ್ಲದಾರ ನೋಡ್ರಿ ಮಮತಾ ಬ್ಯಾನರ್ಜಿಯವರು. ಇವರು ಮಮತಾ ಬ್ಯಾನರ್ಜಿಯವರು ಮಾತಿ ಮನುಷ್ಯ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಿಮ್ಗಾಗಲೇ ಒಂದು ಹೇಳಿಕೆಯನ್ನು ಹೇಳಿದ್ದೆ ನಿಮಗೆ ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು. ಈ ಒಂದು ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟವ್ರು ಯಾರು ಅಂತಂದು ಕಮೆಂಟ್ ಮಾಡಿರಿ ಅಂತ ಇದೆ. ಇದ್ರಿಗೆ ಯಾರೆಲ್ಲ ಕಮೆಂಟ್ ಮಾಡಿಲ್ಲ ಕಮೆಂಟ್ ಮಾಡ್ಬೋದು ಗೊತ್ತಿದ್ದವರು. ಇಲ್ಲಿ ಹೋದ್ರೆ ನೋಡ್ರಿ ಈಗ ಹೇಳ್ತೀನಿ ಯಾರಂತಂದ್ರೆ ಜಯಪ್ರಕಾಶ್ ನಾರಾಯಣ್ ಅನ್ನುವಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇಲ್ಲಿ ನೋಡ್ಬೋದು ಜಯಪ್ರಕಾಶ್ ನಾರಾಯಣ್ ಅನ್ನುವಂಥವ್ರು ಇವರು ಜಯಪ್ರಕಾಶ್ ನಾರಾಯಣ್ ಅನ್ನೋರು ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಒಂದು ಪ್ರಕಾರ ನೋಡೋದಾದ್ರೆ ನೆಹರು ಅವರು ಇರ್ತಾರಲ್ಲ, ನೆಹರು ಅವ್ರು ಏನು ಅಂತಂದ್ರೆ ಇಂದಿರಾ ಗಾಂಧಿಯವರನ್ನು ಪ್ರಧಾನಿಯನ್ನಾಗಿ ಮಾಡಬಾರ್ದು ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೋ. ಆದರೆ ಆ ಒಂದು ಹೇಳಿಕೆ ಅಷ್ಟೊಂದು ಫೇಮಸ್ ಆಗಿಲ್ಲ, ಅದು ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ಅವರು. ಹಾಗಾಗಿ ಆ ಒಂದು ಹೇಳಿಕೆ ಅಷ್ಟೊಂದು ಇದನ್ನಾಗಲಿಲ್ಲ. ಹಾಗಾಗಿ ಇಂದಿರಾ ಗಾಂಧಿಯವರು ರಾಜಕಾರಣಕ್ಕೆ ಒಳಗೆ ಬಂದುಬಿಟ್ಟು ಪ್ರಧಾನಮಂತ್ರಿ ಆಗ್ತಾರೆ ಅವರು. ಅದಾದ ನಂತರದಲ್ಲಿ ಇವರು ಜಯಪ್ರಕಾಶ್ ನಾರಾಯಣ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇಂದಿರಾ ಹಟಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ. ಈ ಒಂದು ಶಕ್ತಿಯೇ ಜೀವನ ಮತ್ತು ದೌರ್ಬಲ್ಯವೇ ಮರಣ ಅನ್ನುವಂಥ ಒಂದು ಹೇಳಿಕೆಯನ್ನು ಯೂತ್ ಐಕಾನ್ ಅಂತಂದು ಹೇಳ್ಬೋದು ಇವ್ರನ್ನ. ಯೂತ್ ಐಕಾನ್ ಅಂತಂತಂದ್ರೆ ಭಾರತದ ಒಂದು ನವ ಯುವಕರ ಒಂದು ಶಕ್ತಿ ಅಂತಂದು ಹೇಳ್ಬೋದು ಇವ್ರನ್ನ. ಅವ್ರು ಹೇಳಿರ್ತಕ್ಕಂಥ ಒಂದು ವಾಕ್ಯ ಇದು, ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ. ಯಾವಾಗ ನಾವು ದೌರ್ಬಲ್ಯವನ್ನು ತೋರಿಸ್ತೀವಿ ಆವಾಗ ಮರಣವನ್ನು ಹೊಂದೋದು ಖಂಡಿತವಾಗಿರ್ತಕ್ಕಂಥ ಒಂದು ವಿಷಯ ಅನ್ನುವಂಥ ಒಂದು ವಾಕ್ಯವನ್ನು ಕೊಟ್ಟವರು ನಮ್ಮ ಸ್ವಾಮಿ ವಿವೇಕಾನಂದರು. ನಿಮ್ಮ ಎಲ್ಲ ನೆಚ್ಚಿನ ಸ್ವಾಮಿ ವಿವೇಕಾನಂದರು ಕೊಟ್ಟಿರ್ತಕ್ಕಂಥ ಒಂದು ವಾಕ್ಯ ಇದು, ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಅನ್ನುವಂಥ ಒಂದು ವಾಕ್ಯವನ್ನು ಸ್ವಾಮಿ ವಿವೇಕಾನಂದವರು ಕೊಡ್ತಾರೆ. ಮುಂದಿನ ವಾಕ್ಯವನ್ನು ನೋಡೋಣ. ಮುಂದಿನ ಹೇಳಿಕೆಯನ್ನು, ಇತಿಹಾಸ ಓದಿದವರು ಇತಿಹಾಸವನ್ನು ನಿರ್ಮಿಸಲಾರರು. ಈ ಒಂದು ಹೇಳಿಕೆ ಯಾರು ಕೊಟ್ಟರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ. ಇವ್ರ ಬಗ್ಗೆ ಹೇಳುವಂಥ ಒಂದು ಭಾಳ ಇದನ್ನು ಮಾಡೋಂಗಿಲ್ಲ ನಾನು. ಯಾಕಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದು ವಾಕ್ಯ ಇದು. ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಜಾನ ಹೇಳ್ಯಾರ ಅಂತ ಹೇಳ್ಬೋದು. ಇತಿಹಾಸವನ್ನು ಓದಿದವರು ಇತಿಹಾಸವನ್ನು ನಿರ್ಮಿಸಲಕ್ಕೆ ಸಾಧ್ಯನೇ ಆಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಇತಿಹಾಸನ ಗೊತ್ತಿಲ್ಲ ಅಂದ್ರೆ ಇತಿಹಾಸ ಹೆಂಗೆ ಸೃಷ್ಟಿ ಮಾಡೋಕ್ಕಾಗ್ತದೆ. ಮುಂದಿನ ವಾಕ್ಯವನ್ನು ನೋಡೋಣ. ಹೇಳಿಕೆಯನ್ನು, ಆಸೆಗಳ ದುಃಖಕ್ಕೆ ಮೂಲ ಅಂತ. ಆಸೆಗಳು ದುಃಖಕ್ಕೆ ಮೂಲ ಅನ್ನುವಂಥ ಒಂದು ಹೇಳಿಕೆಯನ್ನು ಯಾರು ಕೊಟ್ಟಾರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತೈತಿ. ಈಗ ಯಾರಂತಂದ್ರೆ ಆಸೆಗಳು ದುಃಖಕ್ಕೆ ಮೂಲ ಅಂತುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಗೌತಮ ಬುದ್ಧರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೋ, ಆಸೆ ದುಃಖಕ್ಕೆ ಮೂಲ ಅನ್ನುವಂಥ ಒಂದು ಹೇಳಿಕೆಯನ್ನು. ಮುಂದಿನ ಹೇಳಿಕೆಯನ್ನು ನೋಡೋಣ. ವಂದೇ ಮಾತರಂ. ಈ ಒಂದು ಹೇಳಿಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೇಳಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳ್ಬೋದು. ಪರೀಕ್ಷೆಯಲ್ಲಿ ಅತಿ ಪ್ರಮುಖವಾಗಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು, ವಂದೇ ಮಾತರಂ ಅನ್ನುವಂಥ ಒಂದು ಪ್ರಶ್ನೆ. ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾರು ಅಂತ ಬಂಕಿಮ್ ಚಂದ್ರ ಚಟರ್ಜಿ ಅನ್ನುವಂಥವ್ರು ಈ ಒಂದು ಹೇಳಿಕೆಯನ್ನು ಹೇಳ್ತಾರೆ. ಬಂಕಿಮ್ ಚಂದ್ರ ಚಟರ್ಜಿ ಅಂದರೆ ಇವ್ರು ನೋಡ್ರಿ, ಇಲ್ಲದಾರಲ್ಲ ಇವರು ಬಂಕಿಮ್ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಬಂಕಿಮ್ ಚಂದ್ರ ಚಟರ್ಜಿ ಅವರು. ಮುಂದಿನ ಹೇಳಿಕೆಯನ್ನು ನೋಡೋಣ. ನಾಳೆ ಮಾಡುವ ಕೆಲಸ ಇಂದು ಮಾಡಿ, ಇಂದು ಮಾಡುವ ಕೆಲಸ ಈಗಲೇ ಮಾಡಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಸಂತರು ಕಬೀರದಾಸರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೋ. ನಾಳೆ ಮಾಡುವ ಕೆಲಸ ಇಂದು ಮಾಡಿ, ಇಂದು ಮಾಡುವ ಕೆಲಸವನ್ನು ಈಗಲೇ ಮಾಡಿ ಅನ್ನುವಂಥ ಹೇಳಿಕೆಯನ್ನು ಕಬೀರದಾಸರು ಕೊಡ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ. ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾರೆ. ತಮ್ಮನ್ನು ತಾವು ಯಾರು ಪ್ರೀತಿಸ್ತಿರ್ತಾರಲ್ಲ ಅವರಿಗೆ ದೇವರು ಕಾಣ್ತಾರೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು ಅನ್ನುವಂಥದ್ದನ್ನು ನೋಡೋಣ ಅಂತ. ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳು ಬಂದು ಅಂತಂದ್ರೆ ಸ್ವಲ್ಪ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗ್ತೈತಿ ಅಂತಂದ್ರೆ ತೊಂದರೆಗಳು ಈಡಾಗುವಂಥ ಒಂದು ಸಂದರ್ಭಗಳು ಕಂಡು ಬರ್ತಾವೆ. ಯಾಕಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳ ನಮ್ಗೆ ಅಷ್ಟೊಂದು ಬೇಗ ನೆನಪಾಗೋದಿಲ್ಲ. ಗುರುನಾನಕರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಗುರುನಾನಕರು ನೋಡುವುದಿಲ್ಲ, ಎಲ್ಲಾರು ಗುರುನಾನಕರು ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಮುಂದಿನ ಹೇಳಿಕೆಯನ್ನು ನೋಡೋಣ.
ಪೂರ್ವಕ್ಕೆ ಹೋಗಬೇಕಾದ್ರೆ ಪಶ್ಚಿಮಕ್ಕೆ ಹೋಗಬೇಡ. ಎಂಥ ಒಳ್ಳೆಯ ಒಂದು ದಾರಿ ಅಂತ ಹೇಳ್ಬೋದು ಇದನ್ನ. ಯಾರು ತಮ್ಮ ಯಶಸ್ಸನ್ನು ಕಾಣೋದಕ್ಕೆ ಇಷ್ಟಪಡ್ತಿರ್ತಾರಲ್ಲ, ಅವರು ತಮ್ಮ ಯಶಸ್ಸಿನಡೆಗೆ ತಮ್ಮ ಹಾದಿಯನ್ನು ಸೃಷ್ಟಿಸಬೇಕು, ಆ ಒಂದು ಹಾದಿಯತ್ತ ಹೋಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಯಾರು ಕೊಟ್ಟರು ಅಂತಂದ್ರೆ ಈ ಒಂದು ಆಲೋಚನೆಯನ್ನು ರಾಮಕೃಷ್ಣ ಪರಮಹಂಸರು ಈ ಒಂದು ಆಲೋಚನೆಯನ್ನು ಹೇಳಿಕೆಯನ್ನು ಕೊಟ್ಟಿರೋದನ್ನು ನಾವು ಕಾಣ್ಬೋದು. ಪೂರ್ವಕ್ಕೆ ಹೋಗಬೇಕೆಂದರೆ ಪಶ್ಚಿಮಕ್ಕೆ ಹೋಗಬೇಡ ಅನ್ನುವಂಥ ಒಂದು ಹೇಳಿಕೆಯನ್ನು ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಗುರುಗಳಾಗಿರ್ತಾರೆ. ಅವರು ನಿಮಗೆಲ್ಲ ಗೊತ್ತೇ ಇರ್ತೈತಿ. ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ಎಲ್ಲವನ್ನು ಪ್ರೀತಿಸುತ್ತಾರೆ. ಅರವಿಂದ್ ಘೋಷ್ ಅವರು ನೋಡ್ಬೋದು. ಅರವಿಂದ್ ಘೋಷ್ ಅವರು ಹೆಂಗಿದ್ದಾರೆ ಅಂತಂದ್ರೆ, ಅರವಿಂದ್ ಘೋಷ್ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಯಾವ ಹೇಳಿಕೆ? ಯಾರು ದೇವರನ್ನು ಪ್ರೀತಿಸುತ್ತಾರೋ ಅವರು ಎಲ್ಲವನ್ನು ಪ್ರೀತಿಸುತ್ತಾರೆ ಅಂತಂದ್ಬಿಟ್ಟು. ದೇವರನ್ನು ಪ್ರೀತಿಸುವಂಥವರು ಪೂರ್ತಿ ಜಗತ್ತಿನಲ್ಲಿರ್ತಕ್ಕಂಥವರು, ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪ್ರೀತಿಸುತ್ತಾರೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಲ್ಲರೂ ನಮಗೆ ಸ್ನೇಹಿತರು, ಯಾರು ನಮಗೆ ಶತ್ರುಗಳಿಲ್ಲ. ಎಲ್ಲರೂ ನಮಗೆ ಸ್ನೇಹಿತರು, ಯಾರು ನಮಗೆ ಶತ್ರುಗಳಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಮಹಾನ್ ವ್ಯಕ್ತಿಗಳಂತ ಹೇಳ್ಬೋದು, ಮಹಾನ್ ಧರ್ಮ ಪ್ರಚಾರಕರಂತಂದು ಹೇಳ್ಬೋದು. ಇವ್ರನ್ನ ಆ ಧರ್ಮ ಪ್ರಚಾರಕರ ಹೆಸರನ್ನ ನೀವು ಗ್ಯಾಸ್ ಮಾಡಿ. ಇದು ಲಾಸ್ಟ್ ಪ್ರಶ್ನೆ. ಇದು ನೆಕ್ಸ್ಟ್ ನಿಮಗೆ ಒಂದು ಕ್ವಿಜ್ ಅಂತ ಹೇಳಿದ್ದೀನಲ್ಲ, ನಿಮ್ಗೆ ಆ ಒಂದು ಪ್ರಶ್ನೆಗಳನ್ನು ಕೊಡ್ತೀನಿ. ಆ ಪ್ರಶ್ನೆಗಳಿಗೆ ನಿಮ್ಗೆ ಯಾವರಿಗೆ ಉತ್ತರಗಳು ಗೊತ್ತಿದಾವಲ್ಲ, ಉತ್ತರಗಳನ್ನು ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ಬೋದು ಯಾರು ಅಂತಂದ್ರೆ ಇದನ್ನ ಮಹಾವೀರರು ಈ ಒಂದು ಹೇಳಿಕೆಯನ್ನು ಕೊಟ್ಟವರು. ಎಲ್ಲರೂ ನಮಗೆ ಸ್ನೇಹಿತರು, ಯಾರೂ ನಮಗೆ ಶತ್ರುಗಳಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಮಹಾವೀರರು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಈಗ ಮುಂದಿನ ಪ್ರಶ್ನೆಗಳ ಒಂದು ಸರಣಿ ನಿಮಗಾಗಿ ಪ್ರಾರಂಭ ಆಗ್ತೈತಿ. ಈ ಒಂದು ಪ್ರಶ್ನೆಗಳಿಗೆ ಯಾರಿಗೆಲ್ಲ ಆ ಉತ್ತರಗಳು ಗೊತ್ತದಾವಲ್ಲ ಕೆಳಗಡೆ ಕಮೆಂಟ್ ಮಾಡಿರಿ. ಉತ್ತರಗಳೇನು ಅಷ್ಟೊಂದು ಕ್ಲಿಷ್ಟವಾಗಿರೋದಿಲ್ಲ. ಯಾಕಂತಂದ್ರೆ ಈ ಒಂದು ವಿಡಿಯೋದೊಳಗೆ ಹೇಳ್ತಕ್ಕಂಥ ಒಂದು ಪ್ರಶ್ನೆಗಳಿರ್ತಾವೆ. ಆ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೆಳಗಡೆ ಕಮೆಂಟ್ ಮಾಡಬೇಕಾಗೈತಿ. ಆ ಒಂದು ಪ್ರಶ್ನೆಗಳನ್ನು ನೋಡೋಣ ಬರ್ರಿ. ಮೊದಲನೇ ಪ್ರಶ್ನೆ, ಇಂದಿರಾ ಹಠಾವೋ ದೇಶ್ ಬಚಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಇಂದಿರಾ ಹಠಾವೋ ಮತ್ತು ದೇಶ್ ಬಚಾವೋ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ಜಯಪ್ರಕಾಶ್ ನಾರಾಯಣ್ ಅನ್ನುವಂಥವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಜಯಪ್ರಕಾಶ್ ನಾರಾಯಣ್ ಅವರು ಆಗಲೇ ಹೇಳಿದ್ದೆ. ಮೊದಲನೇ ಪ್ರಶ್ನೆನ ಸ್ವಲ್ಪ ಜನರಿಗೆ ಕಷ್ಟವಾಗಿರ್ತೈತಿ ಅನ್ನುವಂಥದ್ದು ನನಗೆ ಗೊತ್ತೈತಿ. ಯಾಕಂತಂದ್ರೆ ಇಂದಿರಾ ಹಠಾವೋ ದೇಶ್ ಬಚಾವೋ ಅನ್ನುವಂಥದ್ದು ಅಷ್ಟೊಂದು ಸರಳವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಲ್ಲದು. ಜಯಪ್ರಕಾಶ್ ನಾರಾಯಣ್ ಅವರು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಈ ಒಂದು ಹೇಳಿಕೆಯನ್ನು ಕೊಟ್ಟವರು ಯಾರು? ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು ನಿಮ್ಮೆಲ್ಲರ ಯೂತ್ ಐಕಾನು ಸ್ವಾಮಿ ವಿವೇಕಾನಂದ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ಇದು. ಮೂರನೇ ಪ್ರಶ್ನೆಯನ್ನು ನೋಡೋಣ. ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ. ಈ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು? ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿದವರು ಗುರು ನಾನಕರು. ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಮಾಮಾತಿ ಮನುಷ್ಯ. ಈ ಒಂದು ಮಾಮಾತಿ ಮನುಷ್ಯ ಅನ್ನುವಂಥ ಒಂದು ಹೇಳಿಕೆಯನ್ನು ಹೇಳಿದವರು ಯಾರು? ಈಗಿನ ಪ್ರಮಾಣದಲ್ಲಿ, ಈಗಿನ ಒಂದು ರಾಜಕೀಯದಲ್ಲಿ ಇರ್ತಕ್ಕಂಥ ಒಂದು ಮಹಿಳೆ ಅಂತಂದು ಹೇಳ್ಬೋದು. ಇವ್ರನ್ನ ಮಮತಾ ಬ್ಯಾನರ್ಜಿಯವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಮಾಮಾತಿ ಮನುಷ್ಯ ಅನ್ನುವಂಥ ಒಂದು ಹೇಳಿಕೆಯನ್ನು. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಒಂದೇ ಮಾತರಂ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಒಂದೇ ಮಾತರಂ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು, ಒಂದು ಹೇಳಿಕೆ ಇದು. ಈ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಗೆಸ್ ಮಾಡ್ಬೋದು ನೀವು. ಬಂಕಿಮ್ ಚಂದ್ರ ಚಟರ್ಜಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಎಲ್ಲರೂ ನನಗೆ ಸ್ನೇಹಿತರು, ಯಾರೂ ನನಗೆ ಶತ್ರುಗಳಿಲ್ಲ. ಈ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಎಲ್ಲರೂ ನನಗೆ ಸ್ನೇಹಿತರು, ಯಾರೂ ನನಗೆ ಶತ್ರುಗಳಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವರು. ಕೊನೆಯ ಪ್ರಶ್ನೆ, ಆಗಲ್ಲಿ ನೀವು ನೋಡಿರ್ಬೋದು ಮಹಾವೀರರು ಈ ಒಂದು ಹೇಳಿಕೆಯನ್ನು ಕೊಟ್ಟವರು. ಮುಂದಿನ ಪ್ರಶ್ನೆಯನ್ನು ನೋಡಿ ಈ ಒಂದು ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸೋಣ ಅಂತ. ಮುಂದಿನ ಪ್ರಶ್ನೆಯನ್ನು ಹೇಳ್ತಕ್ಕಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ಸರಿಯಾಗಿ ಕೇಳಿದಾರೆ ಅಂತಂದು ಕನ್ಫರ್ಮ್ ಆಗ್ತದೆ ನನಗೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಜೈ ಜವಾನ್ ಮತ್ತು ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಈ ಒಂದು ಪ್ರಶ್ನೆ ಮೊದಲನೇಗೆ ವಿಡಿಯೋ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲನೇ ಪ್ರಶ್ನೆ ಇದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಜೈ ವಿಜ್ಞಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಡ್ತಾರೆ ಅಂತ ನಿಮಗೆ ಹೇಳಿದ್ನಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳ್ತೈತಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಸಿಗೋಣ ಅಂತ. ನಿಮಗೇನಾದರೂ ಈ ಒಂದು ವಿಡಿಯೋದ PDF ಬೇಕಪ್ಪ ಅನ್ನಂಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ. PDF ಅನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಪಡ್ತಾನೆ ಅದು ನಿಮಗೆ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.